ಸೊ ಈಗ ನೀವು ನೋಡ್ತಾ ಇರೋವಂಥದ್ದು ಒಂದು 3 BHK ಮನೆ. ಸೊ ಇಲ್ಲಿ ನಾವು ಫುಲ್ ಹೌಸ್ ಇಂಟೀರಿಯರ್ಸ್ ಮಾಡಿದ್ದೀವಿ. ಸೊ ಪೇಂಟಿಂಗಿಂದ ಹಿಡಿದು ಡೋರುಗಳು ಪಾಲಿಷ್ಗಳಿರ್ಬೋದು, ಅದಾದಮೇಲೆ ಟಿ ವಿ ಯೂನಿಟು, ಆಮೇಲೆ ಪ್ರೊಫೈಲ್ ಲೈಟಿಂಗ್ ಮಾಡಿದ್ದೀವಿ. ಆನಂತರ ಪೂಜಾ, 3 ಬೆಡ್ರೂಮ್ಸ್ ಇದೆ. ಬೆಡ್ರೂಮ್ಸ್ಗಳಲ್ಲಿ ವಾರ್ಡ್ರೋಬ್ಸು, ವಾಲ್ಪೇಪರ್ಸು, ನಿಮಗೆ ಕಿಚನ್ ಫುಲ್ಲಿ ಮಾಡ್ಯುಲರ್ ಕಿಚನು, ಆನಂತರ ಯುಟಿಲಿಟಿ ಇದೆ. 1 by 1 ಒಂದ್ಸಲ ನೋಡ್ಕೊಂಡು ಹೋಗೋಣ. ಸೊ ಇವಾಗ ಹಾಲ್ ಮತ್ತು ಡೈನಿಂಗನ್ನು ಸಪ್ರೇಟ್ ಮಾಡೋದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ ಇಲ್ಲೊಂದು ಪ್ಯಾನಲಿಂಗ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ಕಿಚನು ಡೈನಿಂಗು ಎರಡಕ್ಕೂ ಕೂಡ ಪ್ರೈವಸಿ ಕೊಡೋ ದೃಷ್ಟಿಯಿಂದ ನಾವೇನು ಮಾಡಿದ್ವಿ ಅಂತ ಇಲ್ಲಿ ಸ್ಮಾಲ್ ರನ್ನಿಂಗ್ ಕರ್ಟನ್ಸ್ ಯೂಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇಲ್ಲಿ ಆಲ್ರೆಡಿ ಪ್ರೊವಿಷನ್ಸು, ಹುಕ್ಸು ಎಲ್ಲ ಕೊಟ್ಟಾಗಿದೆ. ಸೊ ಎನಿ ಮೂಮೆಂಟ್ ನಾವು ಇಲ್ಲಿ ಕರ್ಟನ್ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಪೂಜಾ ಯೂನಿಟ್. ಸೊ ಈ ಪೂಜಾ ಯೂನಿಟಲ್ಲಿ ನಾವೇನು ಮಾಡಿದ್ವಿ ಅಂದರೆ ಒಳಗಡೆ ಒಂದು ಗದ್ದಿಗೆ ಎಲ್ಲ ಮಾಡಿದ್ದೆ, ಮೇಲ್ಗಡೆ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಹೊರಗಡೆ ನೀವು ಎಕ್ಸ್ಟೀರಿಯರ್ ನೋಡ್ತಾ ಹೋದರೆ ನೀವು ಟೀಕುಡ್ ಪ್ರಭಾವಳಿ ಇದೆ. ಸೊ ಇದು ನ್ಯಾಚುರಲ್ ಟೀಕುಡ್ಡಲ್ಲಿ ಮಾಡಿಬಿಟ್ಟು ಅದಕ್ಕೆ ನಾವು PU ಪಾಲಿಷ್ ಮಾಡಿದ್ದೀವಿ. ಓಕೆ, ಸೊ ಇದಕ್ಕೆ ಮ್ಯಾಚ್ ಮಾಡೋಕ್ಕೋಸ್ಕರ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು, ನೀವು ಆರ್ಕಿಟ್ರೇವ್ ಮಾಡಿದ್ದೀವಿ. ಇದು ಲ್ಯಾಮಿನೇಟ್ ಫಿನಿಷಲ್ಲಿದೆ. ಕೋರ್ ಮೆಟೀರಿಯಲ್ ಬಂದು ನಾವು ಪ್ಲೈವುಡ್ ಯೂಸ್ ಮಾಡಿದ್ವಿ. ಪ್ಲೈವುಡ್ ಮೇಲೆ ಲ್ಯಾಮಿನೇಟ್ ಬ್ಯಾಕಿಂಗ್ ಮಾಡಿಕೊಂಡು ಈ ಫಿನಿಶ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ತುಂಬ ಒಳ್ಳೆ ಆ್ಯಂಬಿಯನ್ಸ್ ಕೊಡೋದಕ್ಕೋಸ್ಕರ ಪ್ರೀಮಿಯಮ್ 3D ವಾಲ್ಪೇಪರ್ಸ್ನ ಹಾಕ್ಕೊಂಡಿದ್ದೀವಿ. ಸೊ ಇದರಲ್ಲಿರ್ತಕ್ಕಂಥ ಸಿಲ್ವರ್ ಗ್ಲಿಟರನ್ನು ಹೈಲೈಟ್ ಮಾಡೋದಕ್ಕೋಸ್ಕರ ಮೇಲ್ಗಡೆ ನಾವು ನಿಮಗೆ ಟ್ರ್ಯಾಕ್ ಲೈಟ್ಸ್ ಕೊಟ್ಟಿದ್ದೀವಿ. ಇದರ ಮೇಲ್ಗಡೆ ಒಂದು ನೀಟಾಗಿರೋ ಒಂದು ಫೋಟೋ ಹಾಕ್ತಾರೆ. ಸೊ ಅದು ಇನ್ನೂ ಹೈಲೈಟಾಗಿ ಕಾಣಲಿ ಅನ್ನೋ ದೃಷ್ಟಿಯಿಂದ. ಓಕೆ, ಸೊ ಹಾಗೆ ಈ ಕಡೆ ಬರ್ತಾ ಇದ್ದರೆ TV ಯೂನಿಟ್ ಇದೆ. TV ವಾಲ್ ಯೂನಿಟ್ ಅಂತಾರೆ ಇದಕ್ಕೆ ಬೇಸಿಕಲಿ. ಸೊ ಇದು ಈ ಪರ್ಟಿಕ್ಯುಲರ್ ಏರಿಯಾ ಬಂದು TV ಆಕ್ಯುಪೈ ಮಾಡುತ್ತೆ. ಕೆಳಗಡೆ ಸ್ವಲ್ಪ ಸ್ಟೋರೇಜ್ ಕ್ಯಾಬಿನೆಟ್ಸ್ ಕೊಟ್ಟಿದ್ದೀವಿ. ಹಾಗೆ ಒಂದು ಪ್ಯಾಂಟ್ರಿ ಟಾಲ್ ಸ್ಟೋರೇಜಸ್ಸನ್ನು ಕೊಟ್ಟಿದ್ದೀವಿ ಸೈಡಲ್ಲಿ. ಸೊ ಇದು ಈ ಮನೆಯ ಒಂದು ಮೇನ್ ಏರಿಯಾ ಅಂತ ಹೇಳ್ಬೋದು. ಸೊ ಇದು ಫುಲ್ಲಿ ಪ್ಲ್ಯಾನ್ಡ್ ಮಾಡ್ಯುಲರ್ ಕಿಚನ್. ಸೊ ನಮ್ಮ ಡಿಸೈನ್ ಕನ್ಸೆಪ್ಟಲ್ಲಿ ಹೇಗೆ ನಾವು ಒಂದು ನಡೆಸ್ಕೊಂಡು ಹೋಗ್ತೀವೋ ಅದೇ ಥರ ಒಂದು ಕನ್ಸೆಪ್ಟ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತೀವೋ, ಕುಕ್ ಏರಿಯಾ, ವಾಶ್ ಏರಿಯಾ, ಆಮೇಲೆ ಅಪ್ಲಯನ್ಸ್ ಗ್ಯಾರೇಜ್ ಇರ್ಬೋದು, ವರ್ಕ್ ಏರಿಯಾ ಇರ್ಬೋದು, ಇದೆಲ್ಲವನ್ನು ಇದರಲ್ಲಿ ನೀಟಾಗಿ ಮ್ಯಾನೇಜ್ ಮಾಡಿದ್ದೀವಿ. ಚಿಕ್ಕ ಸ್ಪೇಸಲ್ಲಿ ಎಲ್ಲವನ್ನು ಆಕ್ಯುಪೈ ಮಾಡ್ಕೊಂಡು ಹೋಗೋ ರೀತಿಯಲ್ಲಿ ಮಾಡಿದ್ದೀವಿ. ಸೊ ನೀವು ಇಲ್ಲಿ ಕಿಚನ್ ನೋಡ್ತಾ ಬಂದರೆ ಇಲ್ಲಿ ಲಾಫ್ಟ್ ಕೊಟ್ಟಿದ್ದೀವಿ ಮೇಲ್ಗಡೆ. ಸೊ ಆನಂತರ ವಾಲ್ ಕ್ಯಾಬಿನೆಟ್ಸ್ ಇದೆ. ಇದಕ್ಕೆ ಅಲ್ಯೂಮಿನಿಯಂ ಫ್ಲೂಟೆಡ್ ಗ್ಲಾಸ್ಗಳನ್ನ ಕೊಟ್ಟಿದ್ದೀವಿ. ಪ್ರೊಫೈಲ್ ಡೋರ್ಸ್ಗಳನ್ನ ಕೊಟ್ಟಿದ್ದೀವಿ. ಸೊ ಆನಂತರ ಇದು ಮಸಾಲಾಸ್ಗಳಲ್ಲಿ ಇಟ್ಕೊಳ್ಳೋಕ್ಕೆ ಕ್ವಿಕ್ ಗ್ರ್ಯಾಬಿಂಗ್ ಮಸಾಲ ಬಾಟಲ್ಸ್ಗಳಲ್ಲಿ ಇಟ್ಕೋಬೋದು. ಸೊ ಸ್ಪೈಸ್ ರ್ಯಾಕನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಕೌಂಟ್ರಲ್ಲಿ ಒರೆಸುವಂಥ ಬಟ್ಟೆ ಒಣ ಹಾಕೋಕ್ಕೆ ಅಂತ ಇಲ್ಲೊಂದು ಸೈಡಲ್ಲಿ ಸಿಕ್ಕಿದಂಥ ಒಂದು ರಾಡ್ ಕೊಟ್ಟಿದ್ದೀವಿ. ಸೊ ದೊಡ್ಡ ಡಬ್ಬಗಳು ಇತ್ಯಾದಿಗಳು ಇಟ್ಕೊಳ್ಳೋಕ್ಕೆ ಈ ರೀತಿಯ ಶೆಲ್ಫ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಇದು ಅಡ್ಜಸ್ಟೇಬಲ್ ಶೆಲ್ಫ್ ಇರುತ್ತೆ. ಸೊ ಡಬ್ಬಗಳು ದೊಡ್ಡದು ಚಿಕ್ಕದಿದ್ದ ಹಾಗೆ ಬೇಕಾದರೆ ಅಡ್ಜಸ್ಟ್ ಮಾಡ್ಕೋಬೋದು. ಒಂದೇ ಉದ್ದದ ಸ್ಟೋರೇಜು. ಹ್ಯಾಂಡಲ್ಲೆಸ್ ಕಿಚನ್ ಬೇಸಿಕಲಿ. ಸೊ ನಿಮಗೆ ಹ್ಯಾಂಡ್ಲ್ ಎಲ್ಲೂ ಎಕ್ಸ್ಪೋಸ್ ಕಾಣಲ್ಲ. ಇಲ್ಲಿ ನೋಡ್ತಾ ಇದ್ದರೆ ನಿಮಗೆ ಒಂದು ಕಟ್ಲರಿ ಟ್ರೇ ಇದೆ. ಸೊ ಇದನ್ನು ತೆಗೆದು ವಾಶ್ ಮಾಡ್ಕೋಬೋದು, ವಾಪಸ್ ರೀಪ್ಲೇಸ್ ಮಾಡ್ಕೋಬೋದು. ಆನಂತರ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಕಪ್ ಸಾಸರ್ಸು, ಸ್ವಲ್ಪ ದೊಡ್ಡ ಗ್ಲಾಸ್ಗಳು ಇತ್ಯಾದಿಗಳನ್ನ ಇಟ್ಕೋಬೋದು. ನೆಕ್ಸ್ಟ್ ಬರ್ತಾಕ್ಕಂಥದ್ದು ಇದು ಥಾಲಿಗಳನ್ನ ಇಟ್ಕೊಳ್ಳೋಕ್ಕೆ. ಇದರೊಳಗಡೆ ಒಂದು ಆರ್ಗನೈಸರ್ಗಳು ಕೂಡ ನಾವು ಪ್ಲೇಸ್ ಮಾಡಿ ಕೊಡ್ತೀವಿ. ಅದು ಬಿಟ್ಟರೆ ನಿಮಗೆ ಇಲ್ಲೊಂದು ಕಾರ್ನರ್ ಕ್ಯಾಬಿನೆಟ್ ಇದೆ. ಇದನ್ನು ನೀಟಾಗಿ ಆಕ್ಸೆಸ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ವೈಡ್ ಓಪನಿಂಗ್ ಹಿಂಜಸ್ ಕೊಟ್ಟಿದ್ದೀವಿ ಇದಕ್ಕೆ. ಸೊ ಹಾಗೆ ಈ ಕಡೆ ಬಂದರೆ ನಿಮಗೆ ಸಿಂಕ್ ಕ್ಯಾಬಿನೆಟ್ ಇದೆ. ಈ ಸಿಂಕ್ ಕ್ಯಾಬಿನೆಟಲ್ಲಿ ನಿಮಗೆ ಬಾಟಲ್ ಟ್ರ್ಯಾಪ್ ಪ್ಲಂಬಿಂಗ್ ಸಿಸ್ಟಮ್ ಕೊಟ್ಟಿದ್ದೀವಿ. ಈ ಪರ್ಟಿಕ್ಯುಲರ್ ಪ್ಯಾನಲ್ನ ನೀವು ಬೇಕಾದ್ರೆ ಎನಿ ಮೂಮೆಂಟ್ ಎತ್ತಬೋದು, ತೆಗಿಬೋದು. ಏನಾದರೂ ಸರ್ವಿಸ್ ಇಶ್ಯೂಸ್ಗಳೆಲ್ಲ ಬಂದರೆ ಆಪ್ರೇಟ್ ಮಾಡ್ಕೋಬೋದು. ಟ್ಯಾಪು ಅಷ್ಟೇ, ಇದು 365 ಡಿಗ್ರಿ ತಿರುಗುವಂಥ ಟ್ಯಾಪು. ಸೊ ನಿಮಗೆ ಸಿಂಕಲ್ಲಿ ಎಲ್ಲ ರೀತಿಯಲ್ಲೂ ವಾಶ್ ಮಾಡ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಈ ಗ್ರಾನೈಟ್ ಡಿಟೇಲಿಂಗು 40 mm ನೋಸಿಂಗ್ ಕೊಟ್ಟಿದ್ದೀವಿ. ಇಲ್ಲಿ ಕೆಳಗಡೆ ವಾಟರ್ ಗ್ರೂ ಕೊಟ್ಟಿದ್ದೀವಿ, ನೀರೆಲ್ಲ ಒಳಗಡೆ ಹೋಗದಿರೋ ರೀತಿಯಲ್ಲಿ. ಸೊ ಜೊತೆಯಲ್ಲಿ ಬ್ಯಾಕ್ ಸ್ಪ್ಲಾಶ್ ಕೊಟ್ಟು ಆಮೇಲೆ ಡ್ಯಾಡೋ ಟೈಲ್ಸ್ ಕೊಟ್ಟಿದ್ದೀವಿ. ಚಿಮ್ನಿನೂ ಪ್ರೆಸ್ಟೀಜ್ದು ಹಾಕ್ಕೊಟ್ಟಿದ್ದಾರೆ. ಅದಾದಮೇಲೆ ನೀವು ಈ ಕಡೆ ಸೈಡ್ ನೋಡಿದ್ರೆ ವಾಟರ್ ಪ್ಯೂರಿಫೈಯರ್ ಕೂಡ ಕನ್ಸೀಲಾಗಿ ಕಾಣಬೇಕು ಅನ್ನೋ ದೃಷ್ಟಿಯಲ್ಲಿ ಇದು ಕ್ರಾಕರಿಗೋಸ್ಕರ ವಾಲ್ ಕ್ಯಾಬಿನೆಟ್ಸ್ ಕೊಟ್ಟಿದ್ದಿದೆ. ಸೊ ಇಲ್ಲಿ ನಿಮಗೆ ವಾಟರ್ ಪ್ಯೂರಿಫೈಯರ್ ಕನ್ಸೀಲ್ ಆಗಿರುತ್ತೆ ಒಳಗಡೆ, ಸೊ ಹೊರಗಡೆಯಿಂದ ಕಾಣಲ್ಲ. ಸೊ ಇಲ್ಲಿ ವರ್ಕ್ ಸ್ಪೇಸ್ ಕಮ್ಮಿ ಇರೋ ಕಾರಣ, ಬಿಕಾಸ್ ಹಾಬಿಲಿ ಸ್ಟವ್ ತೊಗೊಳುತ್ತೆ, ಆಚೆ ಈಚೆ ಸ್ವಲ್ಪ ಕಮ್ಮಿ ಇದ್ದು ಇಲ್ಲಿ ಸಿಂಕ್ ಇರೋ ಕಾರಣ ಇದೊಂದು ಎಡಿಷ್ನಲ್ ಸ್ಪೇಸ್ ಕೊಟ್ಟಿದ್ದೀವಿ. ಆಯಿತಾ, ಇದು ನಿಮ್ಗೆ ಏನಾದರೂ ಚಾಪಿಂಗ್ ಪರ್ಪಸ್ಗೆ ಅಥವಾ ಚಪಾತಿ ಇತ್ಯಾದಿ ಮಾಡಬೇಕು ಅಂದರೆ ಈ ಪರ್ಟಿಕ್ಯುಲರ್ ಸ್ಪೇಸ್ನ ಯೂಸ್ ಮಾಡ್ಬೋದು. ಇದೊಂದು ಸ್ಪೇಸ್ ಸೇವಿಂಗ್ ಫರ್ನಿಚರ್. ಸೊ ಇಲ್ಲಿ OTGಗೆ ಮೈಕ್ರೋವೇವ್ನೆಲ್ಲ ಇಟ್ಕೊಳ್ಳೋಕ್ಕೆ ಪ್ರೊವಿಷನ್ ಇದೆ. ಇದು ಎಡಿಷ್ನಲ್ ಸ್ಟೋರೇಜ್ ಸ್ಪೇಸು. ಅದಾದಮೇಲೆ ನಿಮಗೆ ಲಿವಿಕರ್ ಬಾಸ್ಕೆಟ್ಸ್ ಕೊಟ್ಟಿದ್ದಿದೆ, ವೆಜಿಟೇಬಲ್ಸು ಇತ್ಯಾದಿಗಳು ಸ್ಟ್ಯಾಕ್ ಮಾಡ್ಕೊಳ್ಳೋಕ್ಕೆ. ಇಲ್ಲೂ ಒಂದು ಲಾಂಗ್
ಟಾಲ್ ಕ್ಯಾಬಿನೆಟ್ಸ್ ಕೊಟ್ಟಿದ್ದೀವಿ, ಸ್ವಲ್ಪ ದೊಡ್ಡ ಡಬ್ಬಗಳು ಅಕ್ಕಿ ಗೋಧಿ ಇತ್ಯಾದಿ ಇಟ್ಕೊಳ್ಳೋಕ್ಕೆ. ಇಲ್ಲೊಂದು ಸ್ಮಾಲ್ ಸ್ಲೀಕ್ ಪ್ಯಾಂಟ್ರಿ ಕೊಟ್ಟಿದ್ದೀವಿ. ಇವಾಗ ನಾವು ನೋಡ್ಲಿಕ್ಕೆ ಕೊಟ್ಟಿರುವಂಥದ್ದು ಮಾಸ್ಟರ್ ಬೆಡ್ರೂಮು, ಈ ಮನೆಯ ಮೇನ್ ರೂಮ್ ಆಗಿರುತ್ತೆ. ಸೊ ನೀವು ಹೀಗೆ ಒಳಗಡೆ ಬರ್ತಾ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಒಂದು ಚಿಕ್ಕ ಸ್ಟೋರೇಜ್ ಇದೆ. ಸೊ ಇದು ಮನೆಯ ಕೀಗಳು ಇತ್ಯಾದಿಗಳಲ್ಲಿ ಇಟ್ಕೋಬೋದು, ಅಥವಾ ಎನಿಥಿಂಗ್ ವಿತ್ ಕ್ವಿಕ್ ಗ್ರ್ಯಾಬಿಂಗ್ ಥಿಂಗ್ಸ್ ಅಂತ ಹೇಳ್ಬೋದು. ಸೊ ನೀವು ಈಗ ಒಳಗಡೆ ಬಂದರೆ ನಿಮಗೆ ಇವಾಗ ವೆಲ್ ಆರ್ಗನೈಸ್ಡ್ ಡ್ರೆಸ್ಸಿಂಗ್ ಟೇಬಲ್ ಇದೆ. ಇದರಲ್ಲಿ ನಿಮಗೆ ಮಲ್ಟಿಪಲ್ ಲೈಟ್ಸ್ಗಳು ಬರುತ್ತೆ. ಇದು ತುಂಬ ಚೆನ್ನಾಗಿ ನಿಮಗೆ ಡ್ರೆಸ್ಸಿಂಗ್ ಮಾಡೋಕ್ಕೆ ಸಪೋರ್ಟ್ ಮಾಡುತ್ತೆ. ಜೊತೆಯಲ್ಲಿ ಇಲ್ಲಿ ನೀವು ನೋಡಿರ್ಬೋದು ತುಂಬ ಐ ಕ್ಯಾಚಿ ಆಗಿರುವಂತಹ ಡಿಸ್ಪ್ಲೇ ಇದೆ. ಸೊ ಅವರಿಗೆ ಮೇಕಪ್ ಐಟಮ್ಸ್ಗಳಿರ್ಬೋದು ಅಥವಾ ಆರ್ಗನೈಸರ್ಸ್ ಇರ್ಬೋದು, ತುಂಬ ಕ್ವಿಕ್ಕಾಗಿ ಪಿಕ್ ಮಾಡ್ಕೋಬೋದು ಯಾವ್ದು ನೋಡಿ ಅದನ್ನು. ಸೊ ಆ ರೀತಿ ವೆಲ್ ಆರ್ಗನೈಸ್ ಆಗಿ ಮಾಡ್ಕೊಟ್ಟಿದ್ದೀವಿ. ಸೊ ನೀವು ಹಾಗೆ ಇಲ್ಲಿ ಕಂಟಿನ್ಯೂ ಮಾಡ್ತಾ ಬಂದರೆ ಇಲ್ಲಿ ನಿಮಗೆ ಎಲ್ ಟೈಪ್ ವಾರ್ಡ್ರೋಬ್ ಇದೆ. ಇಲ್ಲಿ ನಿಮಗೆ ಲಾಂಗ್ ಶಾರ್ಟ್ ನೀವು ನೋಡಬೇಕು ಅಂತ ಡ್ರೆಸ್ ಮಾಡಿದಾಗ ಇಲ್ಲಿ ಮಿರರ್ ಕೊಟ್ಟಿದ್ದೀವಿ. ಸೊ ಎಸ್ಪೆಷಲಿ ಸಾರೀಸ್ ಎಲ್ಲ ಉಟ್ಕೊಂಡ್ರೆ ಇದರಲ್ಲಿ ನೀಟಾಗಿ ಕಾಣುತ್ತೆ. ಸೊ ಇಲ್ಲಿ ಒಳಗಡೆ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಈ ಕಡೆ ಬಂದರೆ ನಿಮಗೆ ಒಂದು ಸೆನ್ಸರ್ ಲೈಟ್ಸ್ ಇದೆ. ಸೊ ನೀವು ಡೋರ್ ಓಪನ್ ಮಾಡಿದ ತಕ್ಷಣ ಈ ಲೈಟ್ ಆನ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇ ನಿಮಗೆ ಇದು ಎಡಿಷ್ನಲ್ ಸ್ಟೋರೇಜ್ ಸಿಸ್ಟಮ್ ಇದೆ. ಲಾಂಗ್ ವೈಡ್ ಓಪನ್ ಸ್ಟೋರೇಜ್ ಸಿಸ್ಟಮ್. ಇಲ್ಲೂ ಕೂಡ ಅಷ್ಟೇ ನಿಮಗೆ ತುಂಬ ಆರ್ಗನೈಸ್ಡ್ ಡ್ರಾವರ್ ಇದೆ. ಈ ಡ್ರಾವರಲ್ಲಿ ಇನ್ನೂ ಒಂದು ಸ್ಪೆಷಾಲಿಟಿ ಇದೆ. ಸೊ ನೀವು ಈ ಡ್ರಾವರ್ನ ಎತ್ತಿದ್ರೆ ಒಳಗಡೆ ಒಂದು ಹಿಡನ್ ಡ್ರಾವರ್ ಇದೆ. ಸೊ ಈ ಡ್ರಾವರ್ ಕಾಣಲ್ಲ ಜನರಲಿ, ನಿಮಗೆ ಡ್ರಾವರ್ ಇಷ್ಟೇ ಕಾಣ್ತಾ ಇರುತ್ತೆ. ಇದು ರೆಗ್ಯುಲರ್ ಡ್ರಾವರ್ ಆ್ಯಸ್ ಯೂಶುವಲ್. ಇವಾಗ ನಾವು ನೋಡೋಕೆ ಹೊರಟಿರುವಂಥದ್ದು ಈ ಮನೆಯ ಅತ್ಯಂತ ಕ್ಯೂಟ್ ಬೆಡ್ರೂಮು, ಈ ಮನೆಯ ಮಗ ಬೆಡ್ರೂಮು. ಸೊ ನೀವು ಬರ್ತಿದ್ದಂಗೆ ಇಲ್ಲಿ ಒಳಗಡೆ ನೀವು ವಾಲ್ ಮೇಲೆ ನೀಟಾಗಿರೋ ಒಂದು ಕಿಡ್ಡಿ ವಾಲ್ ಪೇಪರ್ ಇದೆ. ಸೊ ಆ ವಾಲ್ ಪೇಪರ್ ನೋಡಿಕೊಂಡು ಈ ಕಡೆ ಬಂದರೆ ನಿಮಗೆ ಬ್ಲೂ ಇಶ್ ಆಗಿರ್ತಕ್ಕಂಥ ಒಂದು ವಾರ್ಡ್ರೋಬ್ ಇದೆ. ಇದು ಇಲ್ಲಿ ಅವ್ರಿಗೆ ಮಕ್ಕಳಿಗೆ ಬುಕ್ಸ್ಗಳೆಲ್ಲ ಸ್ಟಾಕ್ ಮಾಡ್ಕೋಬೋದು, ಈಸಿಯಾಗಿ ಪಿಕ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ವಾರ್ಡ್ರೋಬ್ ಕೊಟ್ಟಿದ್ದಿದೆ, ವಾರ್ಡ್ರೋಬ್ ಇದೆ, ಒಂದು ಡ್ರವರ್ ಕೊಟ್ಟಿದ್ದೀವಿ. ಆನಂತರ ನಿಮಗೆ ಈ ಕೆಳಗಡೆ ಮಕ್ಕಳಿಗೆ ಟಾಯ್ಸ್ ಎಲ್ಲ ಸ್ಟಾಕ್ ಮಾಡೋಕ್ಕೋಸ್ಕರ ಕಾಸ್ಟರ್ಡ್ ವೀಲಲ್ಲೂ ಡ್ರವರ್ ಕೊಟ್ಟಿದ್ದೀವಿ. ತುಂಬ ಡೀಪ್ ಸ್ಟೋರೇಜ್ ಇರ್ತಕ್ಕಂಥ ಡ್ರವರು. ಇದೊಂದು ಗೆಸ್ಟ್ ಬೆಡ್ರೂಮು, ಪೇರೆಂಟ್ಸ್ ಬೆಡ್ರೂಮು ಎಲ್ಲ ರೀತಿಯಲ್ಲಿ ಹೇಳ್ಬೋದು. ಸೊ ಇಲ್ಲಿ ಈ ಬೆಡ್ರೂಮಲ್ಲಿ ಒಂದು ನೀಟಾಗಿ ಒಂದು ವಾರ್ಡ್ರೋಬ್ ಮಾಡಿದ್ದೀವಿ. ಪಕ್ಕದಲ್ಲೇ ಒಂದು ಮಲ್ಟಿಪರ್ಪಸ್ ಟೇಬಲು, ಒಂದು ಪೆಡಸ್ಟ್ರಿಯಲ್ ಮಾಡಿದ್ದೀವಿ. ಇದು ಸ್ಟಡಿಗೂ ಯೂಸ್ ಮಾಡ್ಬೋದು, ಕ್ಲಾತ್ ಐರನಿಂಗ್ಗೆ ಯೂಸ್ ಮಾಡ್ಬೋದು, ಮಲ್ಟಿಪರ್ಪಸ್ ಆಗಿ ಈ ಟೇಬಲನ್ನು ಯೂಸ್ ಮಾಡ್ಬೋದು. ಏನು ಬೇಡ ಅಂತ ಹೇಳಿದರೆ ನೀವು ಈ ಟೇಬಲ್ನ ಕ್ಲೋಸ್ ಮಾಡಿ ಇಡ್ಬೋದು. ಓಕೆ, ಸೊ ಇದು ತುಂಬ ಸಿಂಪಲ್ ಸ್ಟ್ರೈಟ್ ವಾರ್ಡ್ರೋಬು, ವುಡ್ ಫಿನಿಷಲ್ಲಿದೆ. ಸೊ ನಿಮಗೆ ಲಾಂಗ್ ಸ್ಟೋರೇಜಸ್ಗಳಿಗೆ ಯೂಸ್ ಮಾಡ್ಕೋಬೋದು. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದೀವಿ. ಕೆಳಗಡೆ ಆ್ಯಸ್ ಯೂಶುವಲ್ ನಿಮಗೆ ಓಪನ್ ಪುಲ್ ಔಟ್ ಡ್ರವರ್ಸ್ ಇದೆ. ಸೊ ನೀವು ಇಲ್ಲಿ ಮಾಪ್ ಮಾಡಬೇಕು, ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ಈ ಡ್ರವರ್ನ ನೇರವಾಗಿ ತೆಗಿಬೋದು, ನೀಟಾಗಿ ನೆಲ ಒರೆಸ್ಕೋಬೋದು, ಕ್ಲೀನ್ ಮಾಡ್ಕೋಬೋದು. ಈ ಡ್ರವರ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿ ಪುಷ್ ಮಾಡಬೇಕು.